ನೀವಿಬ್ರು ವಿಲನ್ಸ್ ಆಗಿ ಸಾಕಷ್ಟು ಟಾರ್ಚರ್ ಕೊಟ್ಬಿಟ್ಟಿದ್ದೀರಿ. ಪ್ಲಾಟ್ಸು, ಟ್ವಿಸ್ಟ್ ಆ್ಯಂಡ್ ಟರ್ನ್ಸು ನಿಮ್ಮಿಂದ ಸಿಕ್ಕಿದೆ. ಸೊ ಈಗ ಸೀರಿಯಲ್ಲು ಎಂಡ್ ಆಗ್ತಾ ಇದೆ, ಕೊನೆ ದಿನದ ಶೂಟಿಂಗ್ ನಡೀತಾ ಇದೆ. ಸೊ ನಾನು ಯಾವ ಟೆಲಿಕಾಸ್ಟ್ ಆಗುತ್ತೆ ಅಂತ ಹೇಳಲ್ಲ ವೀಕ್ಷಕರಿಗೆ. ಸೊ ಎಸ್, ಈ ದಿನ ನಾವು ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡ್ವಿ, ಬಟ್ ಅದನ್ನು ನಾನು ಹೇಳಲ್ಲ. ಏನು ಮೇಜರ್ ಟ್ವಿಸ್ಟ್ ಇಲ್ಲಿ ಸಿಗಬಹುದು ಎಂಡಿಂಗಲ್ಲಿ ಅಂತ? ಅಲ್ಲ, ಎಂಡಿಂಗಲ್ಲಿ ಟ್ವಿಸ್ಟ್ ಅಂದರೆ ನಾವು ಒಂದು 4-5 ಟ್ವಿಸ್ಟ್ ಕೊಟ್ಟಾಯಿತು ಈ ಸೀರಿಯಲಲ್ಲಿ. ಫೈನಲ್ ಟ್ವಿಸ್ಟ್ ಇದು. ಆಮೇಲೆ ನಮ್ಮನ್ನು ಸಾಯಿಸ್ತಾರ ಉಳಿಸ್ತಾರ ಗೊತ್ತಿಲ್ಲ. ಅದು ಡೈರೆಕ್ಟರ್ ಮತ್ತು ಅದೊಂದು ಸೀನ್ ಉಳಿದಿದೆ ನಮ್ದು. ಅದು ಇನ್ನೂ ಸೀನ್ ಶೂಟ್ ಆಗಿಲ್ಲ. ಬಟ್ ಫನ್. ನಾವು ಈ ಸೀರಿಯಲ್ 1000 ಎಪಿಸೋಡ್ ಆಯಿತು, ಆದರೆ ನಾವು ಬಂದಿದ್ದು ಒಂದು 100 ಎಪಿಸೋಡ್ ಬ್ಯಾಕ್. ಆದರೆ ಬಂದು ಏನಾದರೂ ಒಂದು ಸೌಂಡ್ ಮಾಡಿದ್ದೀವಿ, ವೆರಿ ಹ್ಯಾಪಿ ಅಂತ ಹೇಳ್ಕೊಂಡು. ನಮ್ಮ ಜೋಡಿ ಚೆನ್ನಾಗಿತ್ತು. ಅಪ್ಪ ಮಗ ಎಷ್ಟು ಫೇಮಸ್ ಆಗಿದ್ದೀರಾ ಗೊತ್ತಾ ನೀವಿಬ್ರು? ಅಂದ್ರೆ ಈಗ ಮನೆಗಳಲ್ಲಿ ಹೆಂಗೆ ಅಂತಂದ್ರೆ ಸೀರಿಯಲ್ ನೋಡ್ತಿರ್ಬೇಕಾದ್ರೆ ವಿಲನ್ಸ್ ಅಂದಾಕ್ಷಣ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡ್ರು ಅಂದ್ರೂ ಸಾಕು, ಅದು ನಿಜ ಜೀವನದಲ್ಲಿ ನಡೀತಾ ಇದೆ ಅನ್ನೋ ರೀತಿ ಬೈಕೋತಿರ್ತಾರೆ. ಸೊ ನೀವು ಯೂಶಲ್ ಆಗಿ ಹೊರಗಡೆ ಹೋಗ್ತಿರ್ತೀರಿ, ಆಗ ನಿಮ್ಮಿಬ್ಬರನ್ನ ನೋಡಿದಾಗ ಏನಾದರೂ ನಿಮ್ಮನ್ನ ಕ್ವೆಶನ್ಸ್ ಕೇಳಿದ್ದುಂಟಾ? ಯಾಕೆ ನೀವು ಅಷ್ಟು ಕಾಟ ಕೊಡ್ತೀರಾ? ಯಾಕೆ ಈ ರೀತಿ ನೀವು ಪ್ಲಾಟ್ ಮಾಡ್ತಿದ್ದೀರಿ? ಯಾಕೆ ಈ ರೀತಿ ಚೀಟ್ ಮಾಡ್ತಿದ್ದೀರಿ, ಫ್ರಾಡ್ ಮಾಡ್ತಿದ್ದೀರಿ, ಈ ಥರ ಕೇಳಿದ್ದುಂಟಾ? ಇಲ್ಲ, ಮುಂಚಿನ ಒಂದು 5-6 ಇಯರ್ಸ್ ಬ್ಯಾಕ್ ಇದನ್ನೆಲ್ಲ ಕೇಳೋರು ಜನ. ಬಟ್ ಈಗ ಜನರಿಗೆ ಸೋಷಿಯಲ್ ಮೀಡಿಯಾ ಎಲ್ಲ ಬಂದು ಏನಂದ್ರೆ ಆಡಿಯನ್ಸ್ ಸ್ವಲ್ಪ ಚೇಂಜ್ ಆಗಿದ್ದಾರೆ. ಆ ಚೇಂಜ್ ಆಗಿರೋ ಕಾರಣ ಅವರು ಎವ್ರಿ ಕ್ಯಾರೆಕ್ಟರ್ನ ಒಂದೇ ಥರ ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತು. ಯಾಕಂದ್ರೆ ನಾನು ಮೊದಲು ನೆಗೆಟಿವ್ ಮಾಡಿದ್ದೀನಿ, ಅವಾಗ ಕ್ವಶನ್ ಮಾಡಿರೋದಿದೆ. ಬಟ್ ಇವಾಗ ತುಂಬ ಪಾಸಿಟಿವ್ ಆಗಿ ಅವರು ಆಕ್ಸೆಪ್ಟ್ ಮಾಡಿದ್ದಾರೆ. ನನ್ನನ್ನು ಅಷ್ಟೇ, ಇವರು ಅಷ್ಟೇ. ನಾವು ಇಬ್ರು ಮಾತಾಡ್ಕೋತೀವಿ ಆ ಪಾಪ್ಯುಲಾರಿಟಿ ಬಗ್ಗೆ. ನಾವು ಯಾವಾಗಲೂ ಹೆವಿ ಸೀನ್ಸ್ ಇದ್ದಾಗ ನಾವು ಹೀಗೆ ತುಂಬ ಸೀರಿಯಲ್ಸ್ ಮೂವಿ ಮಾಡ್ತಾ ಇರ್ತೀವಿ. ಆದರೆ ನಮಗೆ ರೆಕಗ್ನಿಷನ್ ಅಂದರೆ ಒಂದು ಹೈ ರೆಕಗ್ನಿಷನ್ ಸಿಕ್ಕಿದ್ದು ಈ ರಾಮಾಚಾರಿ ಸೀರಿಯಲಿಂದ. ಅಂದರೆ ಅಯ್ಯೋ, ಇಷ್ಟು ಬಂದು ನೋಡ್ತಾರಾ ಸೀರಿಯಲನ್ನು ಹಾಗೆ. ಮತ್ತು ಅಂದರೆ ನಮ್ಮನ್ನು ರೆಕಗ್ನೈಸ್ ಮಾಡ್ತಾ ಇದ್ರು. ಸರ್ ಯಾಕೆ ಸರ್ ರಾಮಾಚಾರಿನ ಮರ್ಡರ್ ಮಾಡ್ತಾ ಇದ್ದೀರಾ, ಹಾಗೆ ಹೀಗೆ ಹೇಳ್ಕೊಂಡು. ಬಟ್ ಇಟ್ ಇಸ್ ಫನ್. ನಾವು ಎಂಜಾಯ್ ಮಾಡ್ತಾಯಿದ್ದೀವಿ. ಮತ್ತು ಏನಾಯ್ತಂದರೆ ನಾವು ನಮ್ಮ ಕ್ಯಾರೆಕ್ಟರ್ ಹೇಗಿದೆ ಅಂದರೆ, ನಾವು ವಿಲನ್ ಆದರೂ ಸ್ವಲ್ಪ ಹ್ಯೂಮರ್ ಇದೆ ನಮ್ಮ ವಿಲನಲ್ಲಿ. ಸ್ವಲ್ಪ ಈ ವಿಲನ್ ಸ್ವಲ್ಪ ಲೈಕ್ ಮಾಡ್ತಾರೆ. ಅಲ್ಲ, ಆ ಹ್ಯೂಮರ್ ನಂಗೆ ಇಲ್ಲೂ ಕಾಣ್ತಾ ಇದೆ. ಸೆಟ್ ಕೂಡ ನಾವು ಇಬ್ರು ಬಂದರೆ ಸೆಟ್ಟಲ್ಲಿ ಹೀಗೆ ನಾವು ಕೂತ್ಕೊಂಡು ಅಪ್ಪ ಮಗ ಥರ ಮಾತಾಡ್ಕೊಂಡು ಜೋಕ್ ಮಾಡಿಕೊಂಡು, ಇವನ್ ಶಾರ್ಟ್ ಮೊದಲು ಡೈರೆಕ್ಟರ್ ಅಯ್ಯೋ ಅಪ್ಪ ಪ್ಲೀಸ್ ಶಾರ್ಟ್ ಕೊಡಿ ಅಂತ. ಸೊ ದಟ್ಸ್ ಹೌ ವಿ ಎಂಜಾಯ್. ಸೊ ಅದು ಸ್ಕ್ರೀನಲ್ಲಿ ಕಾಣ್ತಾ ಇರಬೇಕು. ಸೊ ದಟ್ಸ್ ವೈ ದ ಕ್ಯಾರೆಕ್ಟರ್ಸ್ ಕಮ್ಸ್. ಹೌದು, ಮತ್ತೆ ಪಾಸಿಟಿವ್ ಆಗಿ ಆಕ್ಸೆಪ್ಟ್ ಮಾಡಿದ್ದಾರೆ. ಪಾಸಿಟಿವ್ ಆಗಿ ಆಡಿಯನ್ಸ್. ಹೌದು.